ಶಾಮನೂರು ಶಿವಶಂಕರಪ್ಪ, ದಾವಣಗೆರೆಯ ದೈತ್ಯ, ಸಮಾಜದ ದೀಪಸ್ತಂಭ. ದಾವಣಗೆರೆಯ ಇತಿಹಾಸವನ್ನು ಯಾರಾದರೂ ಬರೀಬೇಕಾದ್ರೆ ಒಂದು ಹೆಸರು ತಪ್ಪದೇ ಬರಬೇಕು: ಶಾಮನೂರು ಶಿವಶಂಕರಪ್ಪ. ಒಬ್ಬ ವ್ಯಕ್ತಿ, ಆದರೆ ಒಂದು ಪೀಳಿಗೆಯ ಭವಿಷ್ಯ ನಿರ್ಮಿಸಿದ ನಾಯಕ. ಇಂದು ಅವರು ನಮ್ಮ ನಡುವೆ ಇಲ್ಲ. ಇದು ಕೇವಲ ಒಬ್ಬ ನಾಯಕನ ಅಗಲಿಕೆಯಿಲ್ಲ, ಇದು ಒಂದು ಯುಗದ ಅಂತ್ಯ. ನಮಸ್ಕಾರ ಸ್ನೇಹಿತರೆ. ಇಂದು ದಾವಣಗೆರೆ ಮಾತ್ರವಲ್ಲ, ಇಡೀ ಕರ್ನಾಟಕ ಒಬ್ಬ ಮಹಾನ್ ನಾಯಕನನ್ನು ಕಳೆದುಕೊಂಡಿದೆ. ಶಾಮನೂರು ಶಿವಶಂಕರಪ್ಪರವರ ನಿಧನವು ಒಂದು ವ್ಯಕ್ತಿಯ ಅಗಲಿಕೆಯಲ್ಲ, ಸಮಾಜ, ಶಿಕ್ಷಣ, ರಾಜಕೀಯ ಕ್ಷೇತ್ರದ ಒಂದು ಯುಗದ ಅಂತ್ಯ. ಶಾಮನೂರು ಶಿವಶಂಕರಪ್ಪರು ಒಬ್ಬ ರಾಜಕಾರಣಿ ಮಾತ್ರವಲ್ಲ, ಅವರು ಸಂಘಟಕ, ಶಿಕ್ಷಣ ಪ್ರೇಮಿ, ಸಮಾಜಮುಖಿ ನಾಯಕ. ಜನಸಾಮಾನ್ಯರ ಸಮಸ್ಯೆಗಳನ್ನು ತಮ್ಮದೇ ಸಮಸ್ಯೆಯಂತೆ ಕಂಡು ಇವನ ಪೂರ್ತಿ ಸೇವೆಗೆ ಅರ್ಪಿಸಿದವರು. ಶಾಮನೂರು ಶಿವಶಂಕರಪ್ಪ ಎಂದರೆ ದಾವಣಗೆರೆ, ದಾವಣಗೆರೆ ಎಂದರೆ ಶಾಮನೂರು ಶಿವಶಂಕರಪ್ಪ. ನಗರದ ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆ, ನೀರು, ವಿದ್ಯುತ್ ವ್ಯವಸ್ಥೆ, ಸಾರ್ವಜನಿಕ ಸಂಸ್ಥೆಗಳ ಬಲವರ್ಧನೆ ಅವರ ನಾಯಕತ್ವದ ಫಲ. ದಾವಣಗೆರೆಯನ್ನು ಉತ್ತರ ಕರ್ನಾಟಕದ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ಶಿಕ್ಷಣವೇ ಶಾಶ್ವತ ಬಂಡವಾಳ ಎಂಬ ನಂಬಿಕೆಯೊಂದಿಗೆ ಅವರು ಅನೇಕ ಶಾಲೆಗಳು, ಕಾಲೇಜುಗಳು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಇಂದಿಗೂ ಸಾವಿರಾರು ವಿದ್ಯಾರ್ಥಿಗಳು ಅವರ ಕನಸಿನ ಫಲವನ್ನು ಅನುಭವಿಸುತ್ತಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅವರು ವೀರಶೈವ ಲಿಂಗಾಯತ ಸಮಾಜದ ಏಕತೆ, ಶೈಕ್ಷಣಿಕ ಪ್ರಗತಿ, ಸಾಮಾಜಿಕ ಜಾಗೃತಿಗೆ ಅಪಾರ ಕೊಡುಗೆ ನೀಡಿದರು. ಸಮಾಜವನ್ನು ರಾಜಕೀಯಕ್ಕಿಂತ ಮೇಲಿಟ್ಟ ನಾಯಕ ಅವರು. ಶಾಮನೂರು ಶಿವಶಂಕರಪ್ಪರವರು ಇಂದು ನಮ್ಮ ನಡುವೆ ಇಲ್ಲ, ಆದರೆ ಅವರು ಕಟ್ಟಿದ ಸಂಸ್ಥೆಗಳು, ಅವರು ಬೆಳೆಸಿದ ಮೌಲ್ಯಗಳು ಅವರನ್ನು ಸದಾ ಜೀವಂತವಾಗಿಟ್ಟುಕೊಳ್ಳುತ್ತವೆ. ದಾವಣಗೆರೆಯ ದೈತ್ಯನಿಗೆ ನಮ್ಮ ಶ್ರದ್ಧಾಂಜಲಿ. ಓಂ ಶಾಂತಿ.